ಜೀವನ ಅಂದರೆ ಹೊಟ್ಟೆ ತುಂಬಿದೆ ಹಸುವು ಅಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ ನಡಗಿರುವ ನೆನಪು. ಜೀವನವು ಹುಚ್ಚುತನವಾಗಿದೆ. ಸಾವಿರ ಕಾರಣಗಳಿದ್ದರೂ ಜೀವನಕ್ಕಾಗಿ ಮಾತ್ರ ಒಂದೇ ಒಂದು ಕಾರಣ ಇದ್ದೆ. ನಾಳೆ ಹೇಗಾಗೋದಿಲ್ಲ ಎಂಬುದು ಒಂದೇ ನಂಬಿಕೆ, ಅಥವಾ ಇಲ್ಲವೇ ಫಸಲೇ ಅಲ್ಲ. ಕೆಲವರ ಪಾಪಗಳನ್ನು ಹಣ್ಣಾಗುವ ದಿನ ಬರುತ್ತದೆ. ಕೆಲವು ವರ್ಷಗಳು ಕಾಯಬೇಕು ಅಷ್ಟೇ. ಬೆಲೆ ರೈತ ಬೆಳೆದರೆ ಪಾಪಗಳನ್ನು ಮಾಡುವುದು ದೇವರ ಬೆಳೆಸಲಾಗಿದೆ. ಕಷ್ಟ ಬಂದಾಗ ಸಹಾಯ ಮಾಡುವವನು ಸಾಮಾನ್ಯ ಮನುಷ್ಯನು. ಅವರು ದೇವರಿಗಿಂತ ದೊಡ್ಡವನು. ಶುದ್ಧೀಕರಣವು ದೇಹಕ್ಕೆ ಮಾತ್ರ ಸಾಕಾಗುವುದಿಲ್ಲ, ಸಾಂದರ್ಭಿಕವಾಗಿ ಮನಸ್ಸು ಕೂಡ ಮಾಡುತ್ತಿರಬೇಕು. ಜೀವನ ಸ್ವಚ್ಛವಾಗಿ ಇರುತ್ತದೆ. ಇಲ್ಲದಿದ್ದರೆ ವಿಧಿ ತಪ್ಪಿದೆ ಆಲೋಚನೆಗಳೊಂದಿಗೆ ಇದು ಮನಸ್ಸನ್ನು ಅಲೆದಾಡುವಂತೆ ಮಾಡುತ್ತದೆ. ನಾವು ಕೈ ತೊಳೆದ ಮನೆ, ನಮಗೆ ಕೈ ಕೊಟ್ಟ ವ್ಯಕ್ತಿ, ನಮ್ಮ ಜೀವಿತಾವಧಿಯನ್ನು ನಾವು ಮರೆಯಬಾರದು. ಮನಸ್ಸು ಹೆಚ್ಚು ಭರವಸೆ ಹೊಂದಿದೆ. ನೀವು ಇಷ್ಟಪಡುವ ಎಲ್ಲವೂ ಬೇಕು ಹೇಳುತ್ತಾರೆ ಮತ್ತು ಸಮಯಕ್ಕೆ ಸ್ಪಷ್ಟತೆ ಹೆಚ್ಚು. ಏನು ಕೊಡುತ್ತದೋ ಅದೇ ಕೊಟ್ಟಿದೆ. ನಮಗೂ ಸ್ವಲ್ಪ ಸಮಯ ಕೊಡಲಾಗದವರ ಬಗ್ಗೆ ಹಂಬಲಿಸುತ್ತಿದೆ. ನೀವು ಯೋಚಿಸುವುದನ್ನು ನಿಲ್ಲಿಸಿದರೆ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಎಲ್ಲರೂ ಹೇಳುತ್ತಾರೆ. ಕಷ್ಟವಾದರೂ ಪರವಾಗಿಲ್ಲ, ಒಂಟಿಯಾಗಿರುವುದು ಉತ್ತಮ. ಪ್ರಾಮಾಣಿಕವಾಗಿರಲು ಆ ಒಂಟಿತನವನ್ನು ಸಹಿಸುವುದು ಕಷ್ಟ. ಒಮ್ಮೆ ಮನಸ್ಸು ಸಾಯುತ್ತದೆ, ಮಾತನಾಡುವ ಆಲೋಚನೆ ಕೂಡ ಸಾಯುತ್ತದೆ. ಎಲ್ಲರೂ ಮೊಮ್ಮಕ್ಕಳು ಎಂದು ಭಾವಿಸಿದರೆ ತಪ್ಪಿಲ್ಲ. ಆದರೆ ಎಲ್ಲರಿಗೂ ನಮ್ಮಂತೆಯೇ ಮನಸ್ಸು ಇರುತ್ತದೆ ಎಂದು ಯೋಚಿಸುವುದೇ ದೊಡ್ಡ ತಪ್ಪು. ಸತ್ಯವನ್ನು ನಂಬುವುದು ಎಂದರ್ಥ. ಪುರಾವೆ ಬೇಕು, ಆದರೆ ಸುಳ್ಳನ್ನು ನಂಬುವುದು ಸುಮ್ಮನೆ ನಟಿಸಿದರೆ ಸಾಕು. ಒಮ್ಮೆ ಮಾತಾ ಬೇರೆ ಬಂದ ಮನುಷ್ಯ ಹತ್ತಿರ ಬಹುಶಃ ನಾವು ಮತ್ತೆ ಭೇಟಿಯಾಗುತ್ತೇವೆ. ಮನಸ್ಸು ಮಾತ್ರ ಎಂದಿಗೂ ಭೇಟಿಯಾಗುವುದಿಲ್ಲ. ಭಯಕ್ಕಿಂತ ಅನುಮಾನ ಅತಿ ಅಪಾಯಕಾರಿ. ಬಲವಾಗಿ ಪದೇ ಪದೇ ಹೊಡೆಯುತ್ತಾರೆ ಅಲಿಗಳು. ಬಂಡಿಯ ಆಕಾರ ಸಹ ಬದಲಾಗಿದೆ. ನೀವು ಬಲವಾಗಿ ಮತ್ತು ಪರಿಶ್ರಮದಿಂದ ಯೋಚಿಸಿದರೆ ಆಶಿಸಲು ಜೀವಂತ ರೂಪ ಬರುತ್ತದೆ. ಪ್ರಯತ್ನ ದೋಷವಿಲ್ಲದೆ ಹಠ ಗೆಲ್ಲುವವರಿಗೆ ಪ್ರಯತ್ನಿಸು ನೋಡು. ಯಶಸ್ಸು ಅತ್ಯಗತ್ಯ ಲಭ್ಯವಿದೆ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.